Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ರಮೇಶ್ ಗಡದವರು ಪತ್ರಿಕಾಗೋಷ್ಠಿ ನಡೆಸಿದರು. ದಿನಾಂಕ 7/12/2025ರಂದು ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತ ಅವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಾಪತಿಯವರು ಸಂಡೂರು ತಾಲೂಕಿನ ಹಿರಾಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಪ್ರವೇಶ ಮಾಡಿ ಇವರಿಬ್ಬರು ಅಕ್ರಮ ಗ್ರಾವೆಲ್ ಸಾಗಣೆ ಕುರಿತು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಇದೇ ವಿಷಯವಾಗಿ ಪ್ರೈವೇಟ್ ಕಂಪ್ಲೇಂಟ್ PCR ನಂಬರ್ 88ರಲ್ಲಿ ಸಂಡೂರಿನ JMFC ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ ಅದೇ ವಿಚಾರವಾಗಿ ಪುನಃ ಪತ್ರಿಕಾಗೋಷ್ಠಿ ನಡೆಸಿ ಅನಾವಶ್ಯಕವಾಗಿ ಜನರನ್ನು ದಾರಿ ತಪ್ಪಿಸಲು ಪದೇ ಪದೇ ಹೇಳಿಕೆ ನೀಡುತ್ತಿದ್ದಾರೆ. ಇನ್ನು ಮುಂದೆ ಇದೇ ವಿಚಾರವಾಗಿ ಹೇಳಿಕೆಯನ್ನು ನೀಡಿದರೆ ನಿಮ್ಮ ಮೇಲೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ವಂದಿಸುತ್ತಾ, ಈ ದಿನ ಪತ್ರಿಕಾಗೋಷ್ಠಿ ವಿಷಯ ಏನಂದರೆ 7/12/2025ರಂದು ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರ ಹನುಮಂತರವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಜಿಟಿ ಪಂಪಾಪತಿಯವರು ಸಂಡೂರು ತಾಲೂಕಿನ ಹಿರೇನಹಳ್ಳಿನ ಸರ್ವೆ ನಂಬರ್ 247ರಲ್ಲಿ 147ರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿದು ಬಂದಿರುತ್ತದೆ. ಇವರಿಬ್ಬರು ಅಕ್ರಮ ಗ್ರಾವೆಲ್ ಕುರಿತು ಮಾಡಿರುವ ಆರೋಪ ಈ ಹಿಂದೆನೇ ಸತ್ಯಕ್ಕೆ ದೂರವಾದಂಥ ನಾವು ಹೇಳಿಕೆ ಕೊಟ್ಟಿದ್ದೆವು. ಈ ವಿಚಾರವಾಗಿ ಸಂಡೂರು ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿರುತ್ತದೆ. ಆದ ಕಾರಣದಿಂದ ಯಾವುದೇ ಆದಾಗಲಿ ನ್ಯಾಯಾಲಯದಲ್ಲಿರುವಂಥ ವಿಷಯ ನಮ್ಮ PCR ಕೂಡ DMG ಅವರು PCR ಮಾಡಿದ್ದಾರೆ. ಆ ಕೇಸ್ ನಂಬರು 88/2025. ಆದ್ದರಿಂದ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯ ಯಾವುದೇ ರೀತಿಯಿಂದ ಪದೇ ಪದೇ ಅವರು ಪ್ರೆಸ್ ಮೀಟ್ ಮಾಡೋದಾಗಲಿ ಪತ್ರಿಕೆ ಹೇಳೋದಾಗಲಿ ನಾವಾಗಲೇ ಅವರಲ್ಲಿ ಮಾಡೋಂಗಿಲ್ಲ. ಮಾಡಿದ್ದೇ ಆದರೆ ಅದು ಮುಂದಿನ ದಿನಗಳಲ್ಲಿ ನಾವು ಈ ಮೂಲಕ ಎಚ್ಚರಿಕೆ ಕೊಡೋದೇನೆಂದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಮುಖಾಂತರ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಅಕ್ರಮ ಗಣಿಗಾರಿಕೆ ಮಾಡಿದವರೇ ಆರೋಪಗಳನ್ನು ಮಾಡ್ತಿರೋದು ಒಂದು ರೀತಿಯಿಂದ ಹಾಸ್ಯಾಸ್ಪದ. ಯಾಕಂದರೆ ಜಿಟಿ ಪಂಪಾಪತಿಯವರು ಒಬ್ಬ ರೌಡಿ ಶೀಟರ್. ಇವ್ರ ಮೇಲೆ 16 ಮತ್ತು ಮೊನ್ನೆ 2 ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಮೊಕದ್ದಮೆ ಇರ್ತವೆ. ಆದ್ದರಿಂದ ಯಾವ್ಯಾವ ಪ್ರಕರಣಗಳಂದ್ರೆ ಕಬ್ಬಿಣಾದಿರೋ ಕಳ್ಳತನದ 3 ಪ್ರಕರಣ, ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ 3 ಪ್ರಕರಣಗಳು, ಪರಿಶಿಷ್ಟ ಜಾತಿ ಮತ್ತು ತಡೆ ಕಾಯ್ದೆಯಲ್ಲಿ ಪ್ರಕರಣ 1, ಹಾಗೆಯೇ ಜನಪ್ರತಿನಿಧಿ ಕಾಯ್ದೆಯಡಿಯಲ್ಲಿ ದಾಖಲಾದ 2 ಪ್ರಕರಣಗಳು, ದೊಂಬಿ ಕೇಸು ಹಾಗೂ ಇನ್ನಿತರೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಈ ಹಿಂದೆನೇ 2004ರಿಂದನೇ ಇಲ್ಲಿಯವರೆಗೂ ಸುಮಾರು 18 ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಇವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಕೂಡ ನಾವು ಸುಮ್ಮನೆ ಹೇಳೋದಿಲ್ಲ, ವಿತ್ ಪ್ರೂಫು ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಯಾವ ಸ್ಟೇಷನ್ನಲ್ಲಿ ಆಗಿದೆವು ಕೂಡ ನಾವು ದಾಖಲೆಗಳು ಕೊಡ್ತೀವಿ. ಜೊತೆಗೆ ಈ ಎಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾತಿ ನಂತರ ನ್ಯಾಯಾಲಯಕ್ಕೆ ಮಾನ್ಯ ಅಧಿಕಾರಿಗಳು ಇದಕ್ಕೆ ಈಗ ಕೋರ್ಟಿಗೆ ಸಲ್ಲಿಸಿರ್ತಾರೆ. ಎಲ್ಲ ಇದ್ದು ವ್ಯಕ್ತಿ ರಾಜಾರೋಷವಾಗಿ ತಿರುಗಾಡ್ತಾರೆ, ಮತ್ತೆ ಸುಮ್ಮನೆ ಅಪಪ್ರಚಾರ ಎಲ್ಲದ್ರ ಬಗ್ಗೆ. ಇನ್ನೊಂದು ಆಕ್ಟಿವಿಟೀಸ್ ಏನಂದರೆ ಗುತ್ತಿಗೆದಾರ ಹತ್ರ ಹಪ್ತ ವಸೂಲಿ ಮಾಡೋದು ಇವ್ರ ಕಾರ್ಯಕ್ರಮ. ಹೆಂಗೆ ಮಾಡ್ತಾರಪ್ಪ ಅಂತಂದರೆ
ಯೂಟ್ಯೂಬ್ ಚಾನಲ್ಸನ್ನ ಕಳಿಸೋದು. ಮೊನ್ನೆ ಕೂಡ ನೀವು ನೋಡಿದ್ರಿ, ಅಧಿಕಾರಿಗಳಿಗೆ ಮತ್ತು ಇವರಿಗೆ ಬೆದರಿಸೋದು, ಬೆದರಿಕೆ ಹಾಕಿ ಯಾರಿಂದ ಇವರೇ ಮತ್ತೆ ಅದನ್ನು ಸಂಧಾನ ಮಾಡೋದು, ಕರೆದು ಬಿಟ್ಟು ಸಂಧಾನ ಮಾಡೋದು. ಆಯಿತು, ಎಲ್ಲ ಸೆಟ್ರೇಟ್ ಮಾಡಿದ್ದೀನಿ, ಅವ್ರಿಗಿಷ್ಟು ಕೊಡ್ರಿ, ನನಗಿಷ್ಟು ಕೊಡ್ರಿ, ಇವೆಲ್ಲ ಆಪ್ತ ವಸೂಲಿ. ಅದಕ್ಕೆ ದಾಖಲೆ ಕೂಡ ಈ ಹಿಂದೆ ಧ್ವನಿ ಸುರುಳಿ ಕೂಡ ಎಲ್ಲ ಮಾಧ್ಯಮ ಇದರಲ್ಲಿ ಹರಿದಾಡಿದವು. ಹಾಗೆಯೇ ಬನ್ನೇಟಿ ರೈಲ್ವೆ ಅಡಿನಲ್ಲಿ ಸುಮಾರು 20 ವರ್ಷಗಳಿಂದ ಇವರೇನು ಮಾಡ್ತಿದ್ರು, ರೈಲ್ವೆ ಕಾಂಟ್ರಾಕ್ಟರ್ ಇದ್ರೆ ಅಂತ ಇವರೇ ಒಪ್ಕೊಂಡಿದ್ದಾರೆ. ಲೋಡಿಂಗ್ ಕಾಂಟ್ರಾಕ್ಟ್ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಹಾಗಾದರೆ ಒಂದು ರೇಖೆಗೆ 200ರಿಂದ 300 ಟನ್ ಲೋಡ್ ಮಾಡಿ 200ರಿಂದ 300 ಟನ್ ಅದಿರು ಉಳಿತೈತೆ ಅಂತ ಹೇಳಿದ್ದಾರೆ. ಆಯಿತು, 2020 ವರ್ಷಗಳ ಕಾಲ ನೀವು ಮಾಡಿದಿರಲ್ಲ, 2024ರಿಂದ 2024ವರೆಗೆ ನೀವೇ ಲೋಡಿಂಗ್ ಕಾಂಟ್ರಾಕ್ಟರ್ ಇದ್ರು ಅಂತ ಮಾಧ್ಯಮ ಮುಖಾಂತರ ತಾವೇ ಒಪ್ಕೊಂಡಿದ್ದೀರಿ. ಆದರೆ ಅಲ್ಲಿರ್ತಕ್ಕಂಥ 200ರಿಂದ 300 ಟನ್ ಪ್ರತಿ ಟನ್ನಿಗೆ ಉಳಿತೈತೆ ಅಂತ ನೀವೇ ಹೇಳಿದ್ದೀರಿ. ನೀವೇ ಲೋಡಿಂಗ್ ಕಾಂಟ್ರಾಕ್ಟರ್ ಆದ್ದರಿಂದ ಆ ಟನ್ನು ಮಟೀರಿಯಲ್ ಅಷ್ಟು ಒಂದು ರೇಖೆಗೆ 200ರಿಂದ 300 ಟನ್ ಉಳಿದ್ರೆ ಎಷ್ಟು ರೇಕ್ಗಳು ಮಾಡಿದಿರಿ, ಆ ಉಳಿದಂಥ ಮಟೀರಿಯಲ್ ಎಲ್ಲಿ ಶೇಖರಣೆ ಮಾಡಿದಿರಿ, ಮತ್ತು ಅದನ್ನು ಯಾವ ಕಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಶಿಫ್ಟ್ ಮಾಡಿದಿರಿ, ಶೇಖರಣೆ ಮಾಡಿದ್ದು ಶಿಫ್ಟ್ ಮಾಡಿದ್ದು ಇದೆಲ್ಲ ಸಾಗಣೆ ಮಾಡಿದಿರಿ ಅಂತ ಒಪ್ಕೊಂಡಿದ್ರಲ್ಲ, ಇದರ ಬಗ್ಗೆ ನೀವೇ ಲೆಕ್ಕ ಕೊಡಬೇಕಾಗುತ್ತೆ. ಅದರಿಂದ ಎಷ್ಟು ಅಕ್ರಮ ಹಣ ಗಳಿಸಿದ್ದೀರಿ, ಹೌದಾ? ಅದಾಯಿತು, ಇಲ್ಲಿಗೆ ಬನ್ನಿಟ್ಟಿದ್ದಾಯ್ತು. 2004ರಿಂದ ನಕ್ಸಲೇಟ್ ಉಜ್ಜಿನೆಯರ್ನ ದಾವಣಗೆರೆಯಿಂದ ಬಳ್ಳಾರಿಗೆ ಜೈಲಿಗೆ ಮೊತ್ತದಲ್ಲಿ ಶಿಫ್ಟ್ ಮಾಡ್ತಿದ್ರು, ಹೌದಾ? ಅವರಿಂದ ನೀವು ಅಕ್ರಮ ದೊಡ್ಡ ಮೊತ್ತ ಹಣಕ್ಕೆ ಶಾಮೀಲಾಗಿ ಅವರನ್ನು ಪಾರು ಮಾಡುವ ದುರುದ್ದೇಶದಿಂದ ನೀವು ಅವರಿಂದ ಹಣ ತೆಗೆದುಕೊಂಡು ಭಾರಿ ಮೊತ್ತದ ಹಣಕ್ಕೆ ಪಡೆದು ನಕ್ಸಲ್ ಉಜ್ಜಿನೆಯನ್ನು ಪಾರು ಮಾಡಲು ಹೋಗಿ ಪೊಲೀಸರಿಂದ ಗುಂಡು ಘರ್ಷಣೆಗಳು ಆದವು. ಆ ಕೇಸಿನಲ್ಲಿ ನೀವು ಸುಮಾರು 3 ತಿಂಗಳ ಕಾಲ ಜೈಲು ವಾಸ ಕೂಡ ಮಾಡಿದ್ರಿ. ಪಂಪಾಪತಿ ಅವರು, ಹೌದು, ಕೇಸು ಕೂಡ ಇದೆ, ಅದೇ ಕೇಸು ಕೂಡ ಇದೆ. ಮೇಲೆ ಪ್ರಸ್ತಾಪ ಸುಮಾರು 18 ಪ್ರಕರಣಗಳು ಅಂತ ಹೇಳಿದ್ವಿ. ಅತ್ಯಂತ ಕ್ರಿಮಿನಲ್ ಚಟುವಟಿಕೆಗಳ ವ್ಯಕ್ತಿಗಳು ಅಂತ ಹೇಳ್ತೀವಿ. ಜನಸಾಮಾನ್ಯರನ್ನು ಎತ್ತಿಕಟ್ಟೋದು, ಘರ್ಷಣೆಗಳು ಮಾಡಿಸೋದು. ಯಾರು ದಕ್ಷ ಅಧಿಕಾರಿಗಳು ಇರ್ತಾರೆ, ಇವರು ಇರ್ತಾರಲ್ಲ, ಅವ್ರೇನ ಇವರು ಇಂಥವನ್ನೆಲ್ಲ ಮಾಡಿ ಅಲ್ಲಿ ಇವ್ರದೇ ಒಂದು ರಿಪಬ್ಲಿಕ್ ಆಫ್ ಬನ್ನೇಟಿ ಇದ್ದಂಗೆ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಏನೋ ಹೊಸ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ಕರೀತಾರೆ, ಕಾಂಟ್ರಾಕ್ಟ್ ಯಾರು ರೇಟ್ ಕಡಿಮೆ ಹಾಕಿರ್ತಾರೆ ಅವ್ರಿಗೆ ಕೊಡೋದಂತೂ ಕಾಮನ್. ಇತ್ತೀಚೆಗೆ ರಂಗಪ್ಪ ಮತ್ತು ಮಹೇಶ್ ಇವರು ಬನ್ನೇಟಿನಲ್ಲಿ ಲೋಡಿಂಗ್ ಕಾಂಟ್ರಾಕ್ಟರ್ ಆಗಿತ್ತು. ಅದನ್ನು ಹೆಂಗನ ಮಾಡಿ ಬಿಸ್ನೆಸ್ ತಪ್ಪಿಸ್ಬೇಕು, ಈ ಹಿಂದೆ ಹಣ ಮಾಡಿದ್ದು ರುಚಿ ಎಲ್ಲ ಗೊತ್ತಿತ್ತಲ್ಲ, ಇದು ಹೆಂಗನ ಮಾಡಿ ಹೋದ್ರೆ ಆಗಲ್ಲ, ನಾನೇ ಮಾಡ್ಬೇಕಂತೇಳಿ ಆರೋಪಗಳ ಸುರಿಮಳೆ ಮಾಡಿದರು. ಅದ್ರ ಜೊತೆಗೆ ಮತ್ತೆ ಯಾರನ್ನು ನಿಷ್ಠಾವಂತ ಅಧಿಕಾರಿಗಳು ಅಕ್ರಮ ದಂಧೆಗಳಿಗೆ ಸಪೋರ್ಟ್ ಮಾಡಲ್ಲಲ್ಲ, ಯಾರೇ ಅಧಿಕಾರಿಗಳು ಇರ್ಬೋದು, ಅವ್ರಿಗೆಲ್ಲ ಏನು ಮಾಡ್ತಾರೆ, ಆರೋಪ ಮಾಡೋದು ಅವ್ರ ಮೇಲೆ ಉಲ್ಟಾ, ಇವ್ರದ್ದೆಲ್ಲ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಇವರೇ ಉಲ್ಟಾ ಹೊಡೆದ್ಬಿಡೋದು, ಜನಗಳನ್ನ ದಿಕ್ಕು ತಪ್ಪಿಸೋದು, ಇದು ಮಾಡೋದೆಲ್ಲ ಇದು ಮಾಡ್ತಾರೆ. ಆದ್ದರಿಂದ ಮಾನ್ಯ IG ಅವರು ಮತ್ತು ಮಾನ್ಯ SP ಅವರು ಇದೆಲ್ಲ ಪರಿಗಣನೆ ತೆಗೆದುಕೊಂಡು ಸೊಂಡೂರಿನ ಸ್ವಾಸ್ಥ್ಯ ಕಾಪಾಡಲು ಈ ರೌಡಿ ಶೀಟರಾದಂಥ GT ಅವರನ್ನು ಬಂಧಿಸಬೇಕು ಮತ್ತು ಗಡೀಪಾರು ಮಾಡ್ಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ತೇನೆ ಮಾನ್ಯ SP ಅವರಿಗೂ ಮತ್ತು IG ಅವರಿಗೂ. ಆಮೇಲೆ ಈ ಸುಮ್ಮನೆ ನಮ್ಮನ್ನು ಮಾಡೋಂಥರನ ಮೊನ್ನೆ ಬಂಗಾರಮ್ಮ ಅಂತ ಅಣ್ಣವರು ನಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡ್ಯಾರ. ಅವ್ರಿಗೆ ಯಾರು ನಮ್ಮ ಬಗ್ಗೆ ಏನು ಹೇಳ್ಕೊಟ್ರು ನಮ್ಗೆ ಗೊತ್ತಿಲ್ಲ. ಅವರು ಇದು ನಾವು ಅಕ್ರಮ ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ ನಮ್ಮ ಹೆಸರು ಪ್ರಸ್ತಾಪ ಮಾಡ್ತಾರಲ್ಲ, ಅದೊಂದೇ ಅಲ್ಲ, ನಮ್ಮ ತಾಲೂಕಲ್ಲಿ ಮದ್ಯ ಮಾರಾಟ ಕೂಡ ಅಕ್ರಮ ನಡೀತದೆ. ಹಣ ಬಂದು ಅದನ್ನು ಕೂಡ ನೀವು ಮಾಡಿ. ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ? ಅವರು ಬಂಗಾರ ಹನುಮಂತಣ್ಣವರು ಹಿಂಬಾಲಕರೇ, ಅವರು ಚೇಲಗಳೇ ಮಾಡ್ತಾರೆ. ಯಾವ ಊರಲ್ಲಿ ಮಾಡ್ತಾಯಿದ್ರು? ಇದು ನಮ್ಮ ಸುತ್ತ ಬನ್ನೆಟ್ಟಿ, ನಾಗಲಾಪುರ,
ತಾಳೂರು ಒಡ್ಡು ಬನ್ನೆಟ್ಟಿ ತಾಳೂರು ಪಂಚಾಯತಿ ಬನ್ನೆಟ್ಟಿ ಪಂಚಾಯತಿ ತಾರಾನಗರ ಪಂಚಾಯತಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಸೆಟ್ರಲ್ಲೆಲ್ಲ ಇಲ್ಲಿಗೆಲ್ಲ ಅಮಾಯಕರ ಪಾಪ ಇಟ್ಟು ಮಧ್ಯಮಾರಾಟ ಮಾಡ್ತಾ ಇದ್ದಾರಣ್ಣ. ಅದನ್ನು ಕೂಡ ನೀವು ಹೋರಾಟ ಮಾಡಿರಿ. ಆಮೇಲೆ ಪದೇ ಪದೇ ನಮ್ಮ ಊರಿನ ಹೆಸರು ಹೇಳ್ತಾ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಎಷ್ಟು ಮೆಸೇಜ್ ಹೋಗುತ್ತೆ. ಅದಕ್ಕಾಗಿ ಇವಾಗೇನು ನಾವು ಕೇಸ್ಗಳಾಗಿದ್ದಾವೆ, ಅದು PCR ಆಗಿದ್ದಾವೆ, ಅದೇನು ಅಂತ ತನಿಖೆ ನಡೀತಿದೆ, ಕೋರ್ಟಲ್ಲಿದೆ, ಅದು ವಿಚಾರ ನಡೀತದೆ ಆಗ್ತದೆ. ಅದೆಲ್ಲ ಬಿಟ್ಟು ಸುಮ್ಮನೆ ಎಲ್ಲರ ಜನರ ಕಟ್ಕೊಂಬಂದು ಏನೇನೋ ಮಾಡಿ ಊರ ಹೆಸರು ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ನನ್ನ ಹೆಸರು ಮಹೇಶ್ ಅಂತ. ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಐತೆ ಅಂತ ಯಾರು ಹೇಳಿದರು? ಯಾರ್ದು ಮೆಟೀರಿಯಲ್ಲು? ಯಾರಿಗೆ ಸಂಬಂಧಪಟ್ಟಿರೋದು? ಅವರು ಲೋ ಕ್ವಾಲಿಟಿ ತಂದಾರಂತ ನಿಮಗೆ ಯಾರು ಹೇಳಿದರು? ಅದು ಲೋ ಕ್ವಾಲಿಟಿದು ಹೈ ಕ್ವಾಲಿಟಿ ಅಂತ ಅದನ್ನ ತನಿಖೆ ಮಾಡೋಕ್ಕೆ ನೀವೇ ಯಾರು? ಫಸ್ಟ್ ಪಾಯಿಂಟು. ಆಮೇಲೆ ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಇರ್ತಕ್ಕಂಥವ್ರು ತನಿಗೇನೋ ಸಂಬಂಧ ಇದೆಯಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಹೋಗಿ ಇಂಥಲ್ಲಿ ಈ ಇಸ್ವಿಲಿಂದ ಇಷ್ಟನೇ ಇಸ್ವಿ ಮಠ ಇಷ್ಟು ಸಾವಿರ ಟನ್ ಹೈ ಕ್ವಾಲಿಟಿ ಮೆಟೀರಿಯಲ್ ಇತ್ತು, ಇದನ್ನು ನೀವು ಕಾನೂನಿಗೆ ನಿಮ್ಮ ಸರ್ಕಾರಕ್ಕೆ ಒಪ್ಪಿಸ್ಕೇರಿ ಅಂತ ಅವರೇನು ಹಿಂದೆ ಅರ್ಜಿಯನ್ನು ಕೊಟ್ಟಿದ್ರ? ಇವತ್ತು ಆ ಮೆಟೀರಿಯಲ್ ತುಂಬ್ಯಾರ ಅಂತ ಅವ್ರೇನು ಅಪವಾದನೆ ಮಾಡಾಕತ್ತಾರಲ್ಲ, ಆ ಮೆಟೀರಿಯಲ್ ಅಲ್ಲಿ ಐತೆ ಅಂತ ರೈಲ್ವೆದವ್ರಿಗೂ ಗೊತ್ತಿಲ್ಲ. ರೈಲ್ವೆದವ್ರಿಗೂ ನಮ್ದೇನಿಲ್ಲ ಇಲ್ಲಿ ಮೆಟೀರಿಯಲ್ ಅಂತಾರೆ. DMG ಅವರು ನಾವು ಸೀಸ್ ಮಾಡಿಲ್ಲ ಅಂತಾರೆ. ಬಟ್ ಆ ಮೆಟೀರಿಯಲ್ ಯಾರ್ದು? ಹೈ ಕ್ವಾಲಿಟಿ ಮೆಟೀರಿಯಲ್ ಐತೆ ಅಂತ ಹೇಳ್ತಾರಲ್ಲ, ಅದು ಯಾರ್ದು? ಯಾರಿಗೆ ಸಂಬಂಧಪಟ್ಟಿರೋದು? ಇವಾಗ ಆ ಮೆಟೀರಿಯಲ್ ತುಂಬ್ಯಾರ ಅಂತ ವಾದ ಐತೆ. ಓಕೆ, ತುಂಬ್ಯಾರಲ್ಲ, ಡೈರೆಕ್ಟಾಗಿ ಹೋಗಿ ತಾವು ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ ಇಂಥ ಇಸ್ವಿಯಾಗ ಇಷ್ಟಕ್ಕೊಂದು ಮೆಟೀರಿಯಲ್ ಇತ್ತು, ಇದು ಗೌರ್ಮೆಂಟ್ ಸ್ವಾಧೀನಪಡಿಸಿರಿ ಅಂತ ಆತ ಹಿಂದೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಇವಾಗಾದ್ರೂ ಸಮೇತ ಡೈರೆಕ್ಟಾಗಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆತ ಕಂಪ್ಲೇಂಟ್ ಕೊಡಬೇಕು. ಬರೀ ಪತ್ರಿಕೆ ಮಾಧ್ಯಮ ಅವರು ಇವ್ರನ್ನ ಕರ್ಕೊಂಡು ಮಾಡೋದ್ರಿಂದ ಇದು ಒಳ್ಳೆಯದಲ್ಲ. ಇದು ಬನ್ನೆಟ್ಟಿ ರೈಲ್ವೆ ಸ್ಟೇಷನ್ ಐತೆ, ಓಕೆ, ಅನ್ಯಾಯ ಮಾಡಿರೋದನ್ನ ಕಂಪ್ಲೇಂಟ್ ಕೊಡಲಿಲ್ಲ, ತನಿಖೆ ಆಗಲಿ. ಒಪ್ಕೊಂತಾರೆ ಅನ್ಯಾಯ ಮಾಡ್ಯಾರ ಅಂತ? ಅಲ್ಲ, ನಾವ್ಯಾಕೆ ಒಪ್ಪತ್ಗೆ ಮಾಡಿರಿ ಸರ್? ಅನ್ಯಾಯ ಮಾಡ್ಯಾರ ಅಂತ ಅವ್ರು ಹೇಳ್ತಾರಲ್ಲ, ಅನ್ಯಾಯ ಮಾಡ್ಯಾರ ಅಂತ ಗೊತ್ತಿದ್ರೆ ಹೋಗಿ ಡೈರೆಕ್ಟಾಗಿ ಅವ್ರು ಕಂಪ್ಲೇಂಟ್ ಕೊಡಲಿ ಸಂಬಂಧಪಟ್ಟ ಇಲಾಖೆಗೆ, ಅವ್ರು ಬಂದು ತನಿಖೆ ಮಾಡಲಿ. ನಾವು ಸೆಟಲೈಟ್ ಅಲ್ಲ ಹೌದ್ರಿ ಸರ್, ನಾನು ಸೆಟಲೈಟ್ ಅಲ್ಲ, ಅದನ್ನ ತಾವು ಹೋಗಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಅವ್ರ ಅಧಿಕಾರಿಗಳು ನಮ್ಮ ಮನೆ ಕಳ್ತನ ಆಗೈತೆ ಅಂದ್ರೆ ಅದು ನನಗೆ ಗೊತ್ತು, ನನ್ನ ಮನೆಗೆ ಎಷ್ಟು ಬಂಗಾರ ಐತೆ, ಎಷ್ಟು ರೊಕ್ಕ ಐತೆ ಅಂತ. ಇವಾಗ ಸುಮ್ಮನೆ ಅವರು ರೈಲ್ವೆದವ್ರು ನಮ್ದಿಲ್ಲ ಅಂತಾರೆ, DMG ಅವ್ರು ನಮಗೆ ಸಂಬಂಧನೇ ಇಲ್ಲ ಈ ಮೆಟೀರಿಯಲ್ ಅಂತಾರೆ. PCR ಹಾಕ್ಯಾರಲ್ಲ? ಹೌದು, PCR ಹಾಕ್ಯಾರ. PCR ಎದಕ್ಕೆ ಹಾಕ್ಯಾರ? ತಾವು ಹೇಳ್ತಾರ ಎಷ್ಟು ಸಾವಿರ? 15,000 ಟನ್ ಅಂತಾರೆ. 15,000 ಟನ್ ಬೇಕಲ್ಲ, ಅಲ್ಲಿರ್ಬೇಕಲ್ಲ. ಆ ಮೆಟೀರಿಯಲ್ ಓನರ್ ಯಾರು ಅಂತ ಗೊತ್ತಾಗಬೇಕು. ಸುಮ್ಮನೆ ಅವ್ರ ಹೆಸರು ಹೇಳಿ ಮಾಡೋದು ಅಂಬೋದಲ್ಲ, ಅದು 15,000 ಟನ್ ಇದೆ ಅಂತಾರೆ. ಅಂದರೆ PCR ಹಾಕಿರ್ತಕ್ಕಂಥದ್ದು ಸುಳ್ಳ ಅಂತ GT ಪಪ್ಪ ಅವರು ಆರೋಪ. ಹೌದು, PCR ಹಾಕಿರೋದು ಸುಳ್ಳು ರೈತ, ಅದು ಕೋರ್ಟ್ನಾಗೈತೆ. ಕೋರ್ಟ್ ಜಡ್ಜ್ ಅದು ತೀರ್ಮಾನ ಮಾಡ್ತಾರೆ, ಇದು ಸುಳ್ಳು, ಇದು ಸತ್ಯ, ಇದಕ್ಕೇನಿದೆ ಅಂತ ಅವರು ತೀರ್ಮಾನ ಮಾಡ್ತಾರೆ. ರೈಲ್ ಯಾಕೆ ನಿಂತಿತ್ತು ನಿಮ್ಮ ಪ್ರಕಾರ? ರೈಲ್ ಯಾಕೆ ನಿಂತಿತ್ತು ಅಂದ್ರೆ ಅವ್ರು ಗೌರ್ಮೆಂಟ್ ಅದು PCR ಹಾಕ್ಯಾರಲ್ಲ, ಆ PCR ಹಾಕಿರೋದ್ರಿಂದ ತಡೆ ಹಿಡಿದಾರೆ ಅವರು. ಇವಾಗ ಅವರು ಆಮೇಲೆ ಇನ್ನೊಂದು ಫಸ್ಟ್ ಪಾಯಿಂಟ್ ಹೇಳ್ತೀನಿ ಕೇಳಿದ್ರಿ, ಪತ್ರಿಕಾ ಮಾಧ್ಯಮದವ್ರೆ, ಅಲ್ಲಿ ಪಾರ್ಟಿ ಅವರು BJPರೇ. ಯಾರು? ರೇಕು ಮೆಟೀರಿಯಲ್ ತಗೊಂಡು ಪರ್ಚೇಸ್ ಮಾಡಿ ಬನ್ನೆಟ್ಟಾಗ ರೇಕ್ ಲೋಡಿಂಗ್ ಮಾಡ್ಯಾರ BJPರೇ. ಇವಾಗ ಇಲ್ಲೇ ರೇಕು ಮೆಟೀರಿಯಲ್ ಕಳ್ತನ ಆಗೈತೆ, ಕಳ್ತನ ಮಾಡಾಕತ್ಯಾರ ಅಂತ ಕಂಪ್ಲೇಂಟ್ ಕೊಡು ಮಾತಾಡೋರು ಸಮೇತ BJPರೇ, ಅಪವಾದನೆ ಮಾಡೋರು ಸಮೇತ BJPರೇ. ಅದರಲ್ಲಿ ನಮ್ದೇನು ಪಾತ್ರ ಇಲ್ಲ. ಬನ್ನೆಟ್ಟಾಗ ಮಹೇಶ್ ಆಗಲಿ ರಂಗಪ್ಪ ಆಗಲಿ ಸುಮ್ಮನೆ ಹಾಕಿ. ಇವಾಗ ನಮ್ಮದು BTV ಬಂದೈತೆ, ನಮ್ಮದು ಪೋಸ್ಟರ್ ಬಂದೈತೆ, ನಮ್ಮ ಹೆಸರು. ನಮಗೆ ಹೆಂಡ್ರು ಮಕ್ಳು ಅದಾರ, ಬಂಧು ಬಳಗ ಐತೆ, ಮಕ್ಕಳು ಎಜುಕೇಷನ್ ಮಾಡ್ತಾರೆ, ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀವಿ. ಇವರು ಈ ಟೈಪ್ ಮಾಡೋದ್ರಿಂದ ನಮಗೆ ಎಷ್ಟು ಹೊಡೆತ ಬೀಳುತ್ತೆ? ಅವ್ರದ್ದು ಇತ್ತಲ್ಲಪ್ಪ ಮೆಟೀರಿಯಲ್, ಗೌರ್ಮೆಂಟ್ನಿಂದ ಮೆಟೀರಿಯಲ್ ಕಳ್ತನ ಮಾಡಿದ್ರೆ ಗೌರ್ಮೆಂಟ್ ಆ್ಯಕ್ಷನ್ ತಗೊಂಡ್ಲಿ, ಗೌರ್ಮೆಂಟ್ ಕಂಪ್ಲೇಂಟ್ ಕೊಡಲಿ ಇಂಥ ಕಳ್ತನ ಮಾಡ್ಯಾರ ಅಂತೇಳಿ. ಅದನ್ನು ಬಿಟ್ಟು ಈ ಟೈಪು ಸುಮ್ಮನೆ ಮಾಡ್ಕೊಂತ ಹೋದ್ರೆ ನಾವು ಊರಾಗೆ ಇರ್ಬೇಕಾ, ಏನೋ ಎತ್ತಗನ್ನು ಹೊಡಿಬೇಕಾ? ಆಮೇಲೆ ಹೋಗ್ಲಪ್ಪ ಕಾಂಗ್ರೆಸ್ನವರು BJP, ಅವರು BJPರೇ, ಇವರು BJPರೇ. ನಮ್ದು ಏನೈತೆ ಪಾತ್ರ? ಬನ್ನಿಟ್ಟು ರಂಗ ಆಗಲಿ ಮಹೇಶ್ ಆಗಲಿ, ಯಾರನ್ನ ಮೆಟೀರಿಯಲ್ ತಂದ್ರೆ ಅಣ್ಣ ಇದು ಲೋಡ್ ಮಾಡಿಕೊಡೋರ ಲೋಡ್ ಮಾಡಿಕೊಡ್ತೀವಿ, ಇದು ಅನ್ಲೋಡ್ ಅನ್ಲೋಡ್ ಮಾಡಿಸ್ತೀವಿ. ಅದನ್ನು ಬಿಟ್ಟು ಈ ಥರ ಸುಳ್ಳು ಹೇಳ್ಕೊಂಡು ಇರ್ತಕ್ಕಂಥ ಎಲ್ಲರಿಗೆ ಗಲಭೆ ಸ್ಟಾರ್ಟ್ ಮಾಡಿ
ಇವಾಗ ನಮ್ಮ ಮನೆಗೆ ನಾವು ಜನ ಇದ್ದೀವಿ, ಅವರು ಜನ ಇರ್ತಾರೆ, ಒಂದಕ್ಕೊಂದು ಘರ್ಷಣೆ ಆಗ್ತವೆ, ಗಲಾಟೆ ಆಗ್ತವೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ. ಆ ಟೈಪ್ ಈ ಟೈಪ್ ಎಲ್ಲ ಮಾಡಬಾರ್ದು. ಅವರಾದ್ರೂ ಸಮೇತ ಅವರಿಗೆ ಧೈರ್ಯ ಇತ್ತು, ಗುಂಡಿಗೆ ಇತ್ತು ಅಂದ್ರೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡಲಿ, ಸರ್ ಇಂತಿಂಥವ್ರು ಇಷ್ಟಿಷ್ಟು ಮೆಟೀರಿಯಲ್ ಇಲ್ಲಿತ್ತು ಎತ್ತ್ಯಾರ ಅಂತ FIR ಮಾಡಿಸ್ಲಿ. CBI ತನಿಖೆ CBI ಅವರು ಕೊಡ್ಲಿ, ಮತ್ತೆ ಕೊಡಬೇಕು, ಅವ್ರು ಕೊಡಬೇಕು. ಕಂಪ್ಲೇಂಟ್ ಕೊಟ್ಟಿರಲ್ಲ CBI ತನಿಖೆ ಆಗಕ್ಕ. ಕಂಪ್ಲೇಂಟ್ ಯಾರು ಕೊಟ್ಟಾರ? ಇವಾಗ ಇಲ್ಲಿ ಮೆಟೀರಿಯಲ್ ಹೋಗೈತೆ ಅಂತ ಯಾರು ಕೊಟ್ಟಾರ ಕಂಪ್ಲೇಂಟು? ಆತ ಕಂಪ್ಲೇಂಟ್ ಕೊಟ್ಟಿದ್ರೆ PCR ಯಾಕೆ ಮಾಡ್ತಿದ್ದ ಅಮ್ಮ? ಪ್ರೈವೇಟ್ ಕಂಪ್ಲೇಂಟ್ ಯಾಕೆ ರಿಜಿಸ್ಟರ್ ಮಾಡ್ತಿದ್ರು? ಇಂಥ ಕಂಪ್ಲೇಂಟ್ ಕೊಟ್ಟಾರೆ, ಇದ್ರ ಮೇಲೆ ನಾವು ಆ್ಯಕ್ಷನ್ ತಗೊಂಡು FIR ಮಾಡಿ ಅಂತ ಹೇಳ್ತಿದ್ರು ಅವರು. ಸುಖ ಸುಮ್ಮನೆ ಮಾಧ್ಯಮಗಳಿಗಾಗಲಿ ಜನಗಳಿಗಾಗಲಿ ದಿಕ್ಕು ತಪ್ಪ. ಏನೇ ಇದ್ದರೂ ಕೂಡ ನಮ್ಮ ದೇಶದಲ್ಲಿ ಕಾನೂನು ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವದಲ್ಲಿ ಕಾನೂನಲ್ಲಿ ಕೋರ್ಟು ಕಚೇರಿ ಮತ್ತೊಂದು ಇದ್ದಾವೆ. ಹೋರಾಟ ಮಾಡಲಲ್ಲ, ಸುಮ್ಮನೆ ದೃಶ್ಯ ಮಾಧ್ಯಮ ಆನ್ಲೈನ್ ಇದ್ರ ಮುಖಾಂತರ ಸುಮ್ಮನೆ ಯಾವುದೇ ಪುರಾವೆಗಳಿಲ್ಲದೆ ಆರೋಪ ಮಾಡೋದು ತಪ್ಪು. ಈಗ ನಮ್ಮದೇ ಒಂದು ತಗೊಳ್ಳಿ, ಕೋರ್ಟಲ್ಲಿರೋ ಮ್ಯಾಟ್ರನ್ನ ಆಗಲೆಲ್ಲ ಪದೇ ಪದೇ ಮಾಡೋದು ತಪ್ಪಲ್ವ? ಆಮೇಲೆ ಹೋಗೋದು ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು, ನಿಮ್ಮ ಲೋಕಾಯುಕ್ತಕ್ಕೆ ಬರೆದ್ಬಿಡ್ತೀನಿ, ನಿಮಗೆ ಅಲ್ಲಿ ಇದು ಮಾಡಿಸ್ಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕೋದು, ಮತ್ತೆ ಅವ್ರನ್ನ ಇದು ಮಾಡಿರಿ ಅಂತ ಸುಮ್ಮನೆ ಟಾರ್ಚರ್ ಕೊಡೋದು. ಇವರು ನೋಡಿ ಫೋನಲ್ಲಿ ಮಾತಾಡ್ತಾರೆ, ಆ ಸಾರ್ ಹೇಳಿದಕ್ಕೆ ಇದು ಮಾಡಿದ್ದೀನಿ, ಸಾರ್ ಹೇಳಿದಕ್ಕೆ. ಆ ಸಾರ್ ಯಾರು ಹೇಳಿದ್ದು ನಿಮಗೆ? ಸಾರ್ ಹೇಳಿದ್ರೆ ಯಾರೋ ಸಾರ್ ಹೇಳ್ಯಾರಂತ ನೀವು ಆಯ್ತಪ್ಪ ನ್ಯಾಯಯುತವಾಗಿ ಹೋರಾಟಗಾರರು. ಇದುವರೆಗೂ ನೆಲ ಜಲ ಇದ್ರ ಬಗ್ಗೆ ಎಷ್ಟು ಹೋರಾಟಗಳಾಗಿದ್ದಾವೆ? ಬರೇ ಅಕ್ರಮ ಗಣಿಗಾರಿಕೆ ಬಗ್ಗೆ, ಬರೇ ಇದ್ರ ಬಗ್ಗೆ. ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿರೋದಕ್ಕೆ ನೀವೆಷ್ಟು ಭಾಗಿಯಾಗಿದ್ರಿ ಅಂತ ಇಲ್ಲೆಲ್ಲ ಇದ್ದಾವೆ. 3 ಇದ್ರ ಪ್ರಕರಣ ಇದ್ದಾವೆ. ಯಾವುದು? ಮಿನರಲ್ಸ್ ಪ್ರಕರಣಗಳಿದ್ದಾವೆ, DMG ಮೇಲೆ ಹಲ್ಲೆ ಮಾಡಿದ ಪ್ರಕರಣಗಳಿದ್ದಾವೆ. ಈ ಸೊಂಡೂರು ತಾಲೂಕಲ್ಲಿ ಯಾರು ಅಕ್ರಮ ಗಣಿಗಾರಿಕೆಯಲ್ಲಿ ಎಂತೆಂಥ ಮೈನ್ಸಲ್ಲಿ ಏನೇನು ಹೊಡೆದಿದ್ರು ಅಂತ ಪ್ರತಿಯೊಬ್ಬರು ಜನಕ್ಕೂ ಜನಮಾನಸದಲ್ಲೂ ಕೂಡ ಇದೆ ನಿಮ್ಮ ಬಗ್ಗೆ. ಆದರೆ ಜನರನ್ನು ದಿಕ್ಕ ತಪ್ಪಿಸ್ಬೇಡ್ರಿ, ಮಾಧ್ಯಮಗಳನ್ನು ದಿಕ್ಕ ತಪ್ಪಿಸ್ಬೇಡ್ರಿ. ದಯಮಾಡಿ ಹೇಳೋದಿಷ್ಟೇ ಪಂಪಪತಿ ಅವರೇ, ನಿಮಗಿದ್ರೆ ನಮ್ಮ ಬಗ್ಗೆ ED ಅವ್ರಿಗಾದ್ರೂ ಕೊಡ್ರಿ, ಇನ್ನೊಂದು ಇವ್ರಿಗಾದ್ರೂ ಕೊಡ್ರಿ. ನಮಗೇನು ಯಾವುದೇ ರೀತಿಯಿಂದ ಭಯ ಇಲ್ಲ, ಯಾಕಂದರೆ ನಾವು ಅಕ್ರಮ ಮಾಡಿಲ್ಲ. ನಾವು ಕೂಡ ನೋಡಿ ಪರ್ಮಿಟ್ ತೆಗೆಸಿ ಹೊಡಿತಿದ್ದೀವಿ, ನಾವು ಕೂಡ ರಾಜಧನ ಕಟ್ಟಿ ಹೊಡಿತಿದ್ದೀವಿ. ಪ್ರತಿ ಸಾರಿ ಕೋರ್ಟಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಪದೇ ಪದೇ ಹೋಗೋದು ಇದ್ರ ಮಾಡೋದು ಮಾಡಿದರೆ ಮುಂದಿನ ದಿನದಲ್ಲಿ ಸರಿಯಾದ ನ್ಯಾಯಾಲಯದಿಂದಲೇ ನಿಮಗೆ ಇದನ್ನು ಉತ್ತರ ಕೊಡ್ತೀವಿ. ಸಾರು ಒಂದು ಇವಾಗ ಯಾಕಂದ್ರೆ ಅಖಂಡ ಜಿಲ್ಲೆಗೆ ನಮ್ಮ MP ಸರ್ ತುಕಾರಾಮ್ ಸರ್, ಹಂಗಾದ್ಮೇಲೆ ಅಖಂಡ ಜಿಲ್ಲೆ ಆದ್ಮೇಲೆ ಒಂದು ರೈಲ್ವೆ ಇರ್ಬೋದು, ಮತ್ತೊಂದು ಇರ್ಬೋದು, ಅಭಿವೃದ್ಧಿಗೆ ಹೋಗ್ಬೇಕಂತಂದ್ರೆ ಇವಾಗೇನು ಇದೇ ಪ್ರಕರಣ ಬಂದಾಗ ಅವ್ರೇನು ಹುಬ್ಬಳ್ಳಿ ಆಫೀಸ್ಗೆ ಹೋಗಿಲ್ಲಪ್ಪ. ಇದಕ್ಕೂ ಮುಂಚೆ ಕೂಡ ಹೋಗಿ ಬಂದಾರ, ವಿಧಾನಸೌಧ ಕೂಡ ಮಾತಾಡ್ರೆ ಬೇರೆ ಬೇರೆ ಆಫೀಸ್ಗೆ ಹೋಗಿದ್ರೆ ನೀವು ಕಂಡಿರ್ಬೋದು. ಯಾಕಂದ್ರೆ ನೀವು ಆ ಮುಡ್ದಾರಲ್ಲ ನೀವು. ಇವತ್ತೇನೋ ರೈಲ್ವೆ ಆಫೀಸಾಗ ಹೋಗ್ಯಾರ, ತುಕಾರಾಮ್ ಸರ್ ಆಫೀಸಾಗ ಹೋದ ಮೇಲೆ ಈ ಒಂದು ಕೇಸಿನ ಬಗ್ಗೆ ಅವ್ರ ಮೇಲೆಲ್ಲ ಧಮಕಿ ಹಾಕ್ಯಾರ, ಈ ಥರ ಮಾತಾಡೋದಂತ ನಿನಗೆ ಆಫೀಸರ್ ಆಗಂಗ್ಯಾರ. ತುಕಾರಾಮ್ ಸರ್ ಬಂದು ಈ ರೈಲ್ವೆ ಇದ್ರ ಬಗ್ಗೆ ಧಮಕಿ ಹಾಕಿದ್ದಾರೆ, ನಮಗೆ ಟಾರ್ಚರ್ ಕೊಟ್ಟರ ಅಂತ ಹೇಳಿದ. ಹಿಂಗೆ ಯಾವುದೇ ಆಗಲಿ ವಿಷಯ ಆಗಲಿ, ಕೆಲವೊಂದು ಸರ್ ದೊಡ್ಡರು ಕೂಡ ಹೇಳ್ಯಾರ, ಕಣ್ಣಾರ ಕಂಡುಬಿಟ್ಟು ಪ್ರತ್ಯಕ್ಷ ನೋಡ್ಬೇಕಂತ. ಹಂಗೆ ಈ ವಿಷಯ ಕೂಡ ನೀನು ಯಾವುದೇ ಆಧಾರ ಇಲ್ದಂಗೆ ಯಾಕೆ ನಮ್ಮ ಸರ್ ಮೇಲೆ ಯಾವುದೇ ಒಂದು ರೆಕಾರ್ಡ್ ಇಟ್ಕೊಂಡು ನಾವು ವಾದ ಮಾಡ್ತೀವಿ, ಹೇಳ್ತೀವಿ, ಅಪಾದ ಹೊಸ್ತೀವಿ. ಬಂಗಾರ ನಮ್ಮ ಕೇಂದ್ರ ಸಚಿವರು ಸೋಮಣ್ಣ ಹತ್ರ ನಾವು ಅವ್ರು ನಮಗೆ ಫೋನ್ ಮಾಡಿ ನಮ್ಗೆ ಹೇಳಿದಾರೆ, ತಿಳಿಸಿದಾರೆ ಅಂತ ಹೇಳಿದರು. ಅವ್ರು ತಿಳಿಸಿದ್ದಾರೆ ಸರ್. ನಮ್ಮ ಸಾರ್ ಹೋಗಿರೋ ವಿಷಯ ನಾವು ರೀಸೆಂಟಾಗಿ ಅಗ್ರಬೊಮ್ಮೆ ಒಂದು MP ಆದ ಕ್ಷಣನೇ ಒಂದು ಫ್ಲೈಓವರ್ ಭೂಮಿ ಪೂಜೆ ಮಾಡಿದ್ರು. ಅದಕ್ಕೆ ಭೂಮಿ ಪೂಜೆಗೆ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಂದ್ರೆ ನಮ್ಮ ಹೆಡ್ ಆಫೀಸ್ ನಮ್ಮ ಕರ್ನಾಟಕ ನಮ್ಮ ವಲಯ ಬರೋದು ಹುಬ್ಳಿ, ಹೌದಾ? ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾಮಗಾರಿಗಳು ನಾವು ಕೂಡ ನಮ್ಮ ನಿಂಗಳಿ ರೋಡಿಗೆ ಫ್ಲೈಓವರ್ ಬೇಕು ಸರ್ ಅಂತ ಹೇಳಿದ್ವಿ. ಫೋನ್ನಾಗ ಇವಾಗ ಹೆಂಗಾಗೈತೆ ಅಂತಂದ್ರೆ ಫೋನ್ ಮುಖಾಂತರ ಹೇಳ್ತಾರೆ. ಕೆಲವೊಂದಲ್ಲಿ ಹೋಗ್ಬೇಕಾದ್ರಾಗ ಖುದ್ದು ಆಫೀಸಿಗೆ ಹೋಗಿ ಅದನ್ನು ದಾಖಲಾತಿ ಪರಿಶೀಲಿಸಿ ಅತಿ ಬೇಗ ಕೆಲಸಗಳು ಕಾರ್ಯ ಆಗ್ಬೇಕಂದ್ರೆ ಫಾಲೋಅಪ್ ಮಾಡಬೇಕಾಗುತ್ತೆ. ಅವ್ರು ನಮಗೋಸ್ಕರ ಮಾಡಾಕತ್ತಾರೆ. ಹಗಲು ರಾತ್ರಿ ಅಂತಂದ್ರೆ ಆಫೀಸರ್ ಮೊದಲು ಮಾಡಿ ಪ್ರತಿಯೊಂದು ಆಫೀಸ್ಗಳು ತಿರುಗಿ ಕೆಲಸ ಮಾಡಿಸೋ ಮೂಲಕ ಸಣ್ಣ ಅಭಿವೃದ್ಧಿ ಕಾಣಕತ್ತೈತೆ. ಪ್ರತಿಯೊಂದು ನೀವು ತಿರುಗಾಡಕತ್ತಾರೆ, ರಸ್ತೆಗಳಾಗಲ್ಲ ಮತ್ತೊಂದು. ಇವಾಗ ಒಂದು ಸೆಂಟ್ರಲ್ ಆಗಂತಂದ್ರೆ ಸೆಂಟ್ರಲ್ ಆಫೀಸ್ ಕನ್ವರ್ಟ್ ಆಗ್ಬೇಕಂತಂದ್ರೆ ಒಂದು ರೈಲ್ವೆ ಆಫೀಸ್ ಒಂದು ಬ್ರಿಡ್ಜ್ ಆಗಲಿ ದೊಡ್ಡ ಗೇಟ್ ಆಗಲಿ ಹಾಕ್ಕೊಂಬರ್ಬೇಕಂದ್ರೆ ಕೆಲವೊಂದ್ಸಲ ಆಫೀಸ್ಗೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಗತಿ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ. ಹೊತ್ತಾಗಿ ನೀನು ಹಿಂಗೆ ಮಾಡಿರ್ಬೇಡ ಹಂಗೆ ಮಾಡ್ರಂತ ಯಾವತ್ತೂ ಮಾಡೋದಲ್ಲ. ನಿಂತಾಗಿನ ಆಧಾರ ಇದಾವ, ಯಾವುದನ್ನು ಒಬ್ಬ ವ್ಯಕ್ತಿ ಮೇಲೆ ಸಾಬೀತು ಮಾಡ್ಬೇಕಂದ್ರೆ ಒಂದು ಆಧಾರ ಇಟ್ಕೊಂಡು ಸಾಬೀತು ಮಾಡ್ಬೇಕು. ಹಂಗೆ ಏಕಾಏಕಿ ತುಕಾರಾಮರು ಹೋಗಿದ್ರು ಅಲ್ಲಿ ರೈಲ್ವೆ ಆಫೀಸ್ಗಳೆಲ್ಲ ಇದ್ರ ರೈಲ್ವೆ ಇದಕ್ಕೋಸ್ಕರ ದಾಖಲಾತಿ ಇದ್ರ ಬಗ್ಗೆ ಎಲ್ಲ ಧಮಕಿ ಹಾಕಿರ ಅಂತ ಹೆಂಗೆ ಕೊಡ್ತೀವಿ? ನೀನು ಸ್ವಂತ ಊರಾಗೆ ನೀನು ಒಬ್ಬ ರಾಜ್ಯಾಧ್ಯಕ್ಷ ಆಗಿ ಒಂದು ಟಿಕೆಟ್ ತಗೊಂಬಕ್ಕಾಗಲ್ಲ. ಇಲ್ಲಿ ಬಂದು ನೀನು ಟಿಕೆಟ್ ಕೇಳಿದ್ರಿ, ಸ್ವಂತ ಊರಾಗೆ ತಮ್ಮ ಸ್ವಂತ ಟಿಕೆಟ್ ಕೊಡಲಿ, ಬೇರೆ ಯಾರಿಗೆ ಕೊಟ್ಟರು? ತಾವರೇ BJP ಕೊಟ್ಟಿದ್ದ ಟಿಕೆಟ್ ಕೊಟ್ಟರಲ್ಲ, ML ಟಿಕೆಟ್, ಅವ್ರೇನು ಸ್ವಂತ ಊರಲ್ಲ, ಬೇರೆ ಊರವರು. ಅಷ್ಟು ಪ್ರೀತಿ ಅಭಿಮಾನ ಅಲ್ಲೇ ಕೊಟ್ಟಿಲ್ಲ.
ಇಲ್ಲಿ ಬಂದು ಸೊಂಡ್ರೆ ಬಂದು ನೀವು ತಗೊಂಡ್ರಿ ಸಂತೋಷ ಮಾಡ್ರಿ ಇಲ್ಲ ಅಂತಲ್ಲ. ಬಟ್ ಒಬ್ಬ ವ್ಯಕ್ತಿ ಮೇಲೆ ಅಪರಾಧ ಮಾಡಕ್ ಮುಂದೆ 3-4 ಸಲ ಆಲೋಚನೆ ಮಾಡಿ ಅಪರಾಧ ನೀವೊಂದು ಒಳ್ಳೆ ಸ್ಥಾನದಾಗದ್ರಿ, ಸ್ಥಾನಮಾನ ನೀವು ಒಂದು ಸ್ಥಾನಮಾನ ಕೊಟ್ಟಿದ್ರೆ ಪಕ್ಷದಾಗ ಅದು ಮುಗಿಸಬೇಕಂದ್ರ ಒಬ್ಬ ವ್ಯಕ್ತಿಗೆ ನಾವು ಮೇಲೆ ಅಪರಾಧ ಮಾಡಕಂದ್ರ ನಮ್ಮ ತಟ್ಟೆಗೆ ಹೆಗಣ ಬಿದ್ದದ್ದು ನೋಡ್ಕೊಂಡು ಆಮೇಲೆ ಹಣ ಹುಡುಕ್ಬೇಕು ಅಂತ ನಾನು ಅವ್ರ ಬಂಗಾರ ಮಂತ್ರ ನೇರ ಅವತ್ತಿಲ್ಲದ್ದು ಪ್ರಶ್ನೆ ಇವತ್ತ್ಯಾಕ ಅಲ್ಲಿ ಟೋಲ್ ಗೇಟ್ ನಲ್ಲಿ ದುಡ್ಡು ತಗೊಳ್ತಾರಂತ ಟೋಲ್ ಗೇಟ್ ಅದು ಯಾರ್ದು ಜವಾಬ್ದಾರಿ? ಅದು ಯಾರು ಸರ್ ಅವ್ರಿಗೆ ಟೋಲ್ ಜವಾಬ್ದಾರಿ ಯಾವ್ದು ಏನಂದ್ರೆ ಸರ್ ಫಾಸ್ಟ್ಯಾಗ್ ಯಾರ ಜವಾಬ್ದಾರಿ? ಚುನಾಯಿತ ಪ್ರತಿನಿಧಿದ ಇಲ್ಲ ಅಧಿಕಾರಿಗಳದ ಇಲ್ಲ ಕಾಂಟ್ರಾಕ್ಟರ್ದ? ಅದನ್ನ ಕೇಳ್ಬೇಕಾದ ನಾವು ಯಾರನ್ನ? ಕಾಂಟ್ರಾಕ್ಟರ್ನ ಕೇಳ್ಬೇಕು, ಗುತ್ತಿಗೆದಾರನ ಕೇಳ್ಬೇಕು, ಇಲ್ಲ ಸಂಬಂಧಪಟ್ಟ ಅಧಿಕಾರಿನ ಕೇಳ್ಬೇಕು. ಅದೇ ಬಿಟ್ಟು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಟೋಲು ಫಾಸ್ಟ್ ಆಗಿಲ್ಲ ದುಡ್ಡು ವಸೂಲು ಮಾಡ್ತಾರಂತಂದ್ರೆ ನಮ್ಮ ಸಂಸದರದಾಗಲಿ MLA ಶಾಸಕರದಾಗಲಿ ಅದ್ರಾಗ ಏನು ಪಾತ್ರ ಐತಾ? ಪಾತ್ರ ಇದ್ರೆ ನೇರವಾಗಿ ಹೇಳ್ರಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಬಂಗಾರಮ್ಮಂತ ಅವ್ರಿಗೆ ಇನ್ನೂ ಮತ್ತೊಂದು ಸರ್ತಿ ನಾನು ಪುನರುಚ್ಚಾರಣೆ ಮಾಡ್ತೀನಿ. ಸೋಮಣ್ಣಂತಕ್ಕೆ ಹೋದ್ವಿ, ಕೇಂದ್ರ ಮಂತ್ರಿ ತಕ್ಕ ರೈಲ್ವೆ ಅಡಿಂದು ಹಿಂಗೆಲ್ಲ ಅಕ್ರಮ ಆಗೈತೆ, ಇದ್ರ ಬಗ್ಗೆ ಸೂಕ್ತ ಕ್ರಮಗೊಳ್ಳಿ ಅಂತ ನಾವು ಹೋಗಿ ಅವರಲ್ಲಿ ವಿನಂತಿ ಮಾಡಿದ್ದಕ್ಕೂ ಕಂಡ್ಮೇಲೆ ಇಮಿಡಿಯೇಟಾಗಿ ಸಂಬಂಧಪಟ್ಟ ಹುಬ್ಬಳ್ಳಿ ರೈಲ್ವೆ ವಿಭಾಗದ ಇಂಜಿನಿಯರ್ಗಳಿಗೆ ಆಫೀಸರ್ಗಳಿಗೆ ಫೋನ್ ಮಾಡಿ ಅದೇನೈತೆ ಕಾನೂನುಬದ್ಧವಾಗಿ ಮಾಡ್ರಿ ಅಂತ ಹೇಳಿದಕ್ಕೆ ಸಂಸದರು ಸಭೆ ಮಾಡ್ಯಾರ ಅಂತಂದು ಹೇಳಿದ್ರು. ನಾನು ಇವತ್ತು ಬಂಗಾರಮ್ಮಂತವ್ರಿಗೆ ನೇರವಾಗಿ ಹೇಳ್ತೀನಿ, ಸಂಸದರಾಗಿರೋಂತಂದು ಹುಬ್ಬಳ್ಳಿ ಡಿವಿಷನ್ ಆಫೀಸಿಗೆ ನಮ್ಮ ಸಂಸದರು ಹೋಗಿಲ್ಲ, ಶಾಸಕರಾಗಿದ್ದಾಗ ಕೂಡ ಹೋಗ್ಯಾರ. ಬೇರೆ ಬೇರೆ ಹಲವಾರು ಒಂದು ರೈಲ್ವೆ ಕಾಮಗಾರಿಗಳ ಬಗ್ಗೆ ಇವತ್ತಿನ ದಿನ ಸುಲ್ತಾನಾಪುರದಲ್ಲಿ ಓವರ್ ಬ್ರಿಡ್ಜ್ ಹೈವೇ ಸಂಬಂಧಪಟ್ಟಿದ್ದು ಕುಡಿತ್ನಿ ಸಿದ್ದಮನಹಳ್ಳಿ ಎಷ್ಟು ಸುಮಾರು 8 ವರ್ಷದಿಂದ ನೆನೆಗುದಿ ಬಿದ್ದಿದೆ. ಶಾಸಕರಾಗಿದ್ದಾಗ ಕೂಡ ಅದ್ರ ಬಗ್ಗೆ ಮುತುವರ್ಜಿ ವಹಿಸ್ಯಾರ. ಆಮೇಲೆ ಇನ್ನೊಂದು ಯಾವುದೋ ದರೋಜಿ ತೋಣಗಲ್ ಟು ದರೋಜಿ ಆವಾಗ ಕೂಡ ಅದೇ ಫ್ಲೈಓವರ್ ಮಾಡ್ಬೇಕಂತ ಕೂಡ 3-4 ಸರ್ತಿ ಮೀಟಿಂಗ್ ತಗೊಂಡ್ರೆ ಬೇಕಾದ್ರೆ ದಾಖಲೆ ಐತೆ ನಮ್ಮ ಹತ್ರ. ನೀವು ದಾಖಲೆ ಇಲ್ದಂಗೆ ಆರೋಪ ಮಾಡಬೇಡ್ರಿ. ಸುಮ್ಮನೆ ನಾವ್ ಹೇಳಿದಕ್ಕೆ ಹೋಗಿ ಅವ್ರನ್ನ ಫೇವರ್ ಮಾಡಕ್ ಹೋಗ್ಯಾರ, ಇವ್ರು ಫೇವರ್ ಮಾಡ್ಬೇಕಂತಂದ ಬಂಗಾರಮ್ಮ ತಪ್ಪಿಗೆ ಮತ್ತೊಂದು ಸತ್ತ ನೇರವಾಗಿ ನಾನು ಪ್ರಶ್ನೆ, ನಿಮಗೇನಾದ್ರು ಇದೇ ವಿಷಯಕ್ಕೆ ಹೋಗ್ಯಾನಂತಂದು ಇದ್ರೆ ದಾಖಲೆ ಕೊಡ್ರಿ. ನಾವು ಬೇಕಾದ್ರೆ ನಮ್ಮ ಸಂಸದರು ತುಕಾರಾಮ್ ಸರ್ ಅವರು ಎಷ್ಟು ಸರ್ತಿ ರೈಲ್ವೆ ಕಾಮಗಾರಿಗಳ ಬಗ್ಗೆ ಹೋಗಿರಂತ ದಾಖಲೆ ನಮ್ಮ ಹತ್ರ ಬೇಕಾದ್ರೆ ನಾವು ಕೊಡ್ತೀವಿ ತಮಗೆ. ಈಗ ಇದು ಹೇಳಕ್ ಇಷ್ಟಪಡ್ತೀನಿ. ಸಂಸದರಾಗಿ ಸೆಂಟ್ರಲ್ ಮಿನಿಸ್ಟರ್ ಹತ್ರ, ಇದು ರೈಲ್ವೆ ಅದೇ ಖಾತೆ ಹೊಂದಿರತಕ್ಕಂಥ ಮಿನಿಸ್ಟರ್ ಹತ್ರ ಹೋಗ್ಬಾರ್ದ? ಒಬ್ಬ ಸಂಸದರಾಗಿ ಕಾಮನ್ ಡೆವಲಪ್ಮೆಂಟ್ ಇದ್ರ ಹೋಗ್ತಾರೆ, ಇದಾಗ್ತಾರೆ. ಆಮೇಲೆ ನಮ್ಮ ಸಂಡೂರಿನ ಸಂಸ್ಕೃತಿ ಮಾನ್ಯ ಶ್ರೀ MY ಗೋರ್ಪಡೆ ಸಾಹೇಬ್ರಿಂದ ಹಿಡಿದು ಇಲ್ಲಿಯವರೆಗೂ ಸಂತೋಷ್ ಲಾಡ್ ಸಾಹೇಬ್ರಿಂದ ಹಿಡಿದು ತಗೊಳ್ಳಿ, ಮತ್ತು ನಮ್ಮ ಮಾನ್ಯ ಸಂಸದರು ಮತ್ತು MLA ತುಕಾರಾಮ್ ಸರ್ನ ತಗೊಳ್ಳಿ, ಈಗ ಅನ್ನಪೂರ್ಣಕ್ಕನ್ನು ತಗೊಳ್ಳಿ, ಯಾವುದೇ ರೀತಿಯಿಂದ ಅಕ್ರಮಗಳಿಗೆ ಅವ್ರು ಯಾವುದು ಸಪೋರ್ಟ್ ಮಾಡಲ್ಲ, ಮುಂದೆನೂ ಮಾಡೋದಿಲ್ಲ. ಅಲ್ಲಿಂದ ಗೋರ್ಪಡೆ ಸಾಹೇಬ್ರಿಂದ ಹಿಡಿದವರೆಗೂ ಇಲ್ಲಿಯವರೆಗೂ ನಮ್ಮ ಸೊಂಡೂರಿನ ಆಡಳಿತ ಒಂಥರ ವೈಖರಿನೇ ಮೊದಲಿಂದನೂ ಒಂದು ಎಲ್ಲ ರಾಜ್ಯಾದ್ಯಂತ ಪ್ರಶಂಸೆ ಪಡುವಂಥ ಆಡಳಿತನೇ ಇಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮ್ಗೆ ಏನಾದಿದ್ರೆ ಮಾಧ್ಯಮಗಳು ಇದು ಮಾಡೋದಿದ್ರೆ ಸುಮ್ಮನೆ ಮಾಧ್ಯಮಗಳನ್ನ ದುರ್ಬಳಕೆ ಮಾಡ್ಕೋಬೇಡಿ. ನೀವು ಕೊಡೋದಿದ್ರೆ ED ಕೊಡಿ, ಮತ್ತೊಂದು ಏಜೆನ್ಸಿ ಕೊಡಿ, ನಾವೆಲ್ಲದೂ ಫೇಸ್ ಮಾಡೋಕೆ ರೆಡಿ ಇದ್ದೀವಿ, ತೊಂದರೆ ಇಲ್ಲ. ಇಷ್ಟೇ ನನ್ನ ಲಾಸ್ಟಿಗೆ ಹೇಳೋದು.